ನಿಯರ್ ಡಿಸ್ಟ್ರಿಕ್ಟ್ ಕೋರ್ಟ್ ಗೊತ್ತಾ ಅದೇ वीडियो में पैसा पैसे कितना लेता है? 40 रुपये लगेगा। 40 है? जी सर। वीडियो में आ रहा है। बिल्कुल बिल्कुल आने दो। चलो चलो भैया यस चलो भाई। फेमस होगा कल से फेमस। दामो कहाँ से आ रहे हो सर आप लोग? हम कर्नाटक से। कर्नाटक से जॉब करने के लिए आता है? ट्रेनिंग है, डिपार्टमेंट का है, अच्छा गवर्नमेंट का। ये गाड़ी कौन सा कंपनी का है गाड़ी? ये वाला सर हाँ मयूरी कंपनी का है। मयूरी। जी ओके ओके। सब्सिडी में मिलता है ना? हाँ सर सब्सिडी मिलता है। ಸಬ್ಸಿಡಿ में मिलता है? मतलब फाइनेंस में। ಹಾಂ ಗೈಸ್ ನೋಡಿ ಇಲ್ಲಿ ಈ ಮಧ್ಯಪ್ರದೇಶ ಭಾಗದಲ್ಲಿ ಮತ್ತು ಈಗ ನಾವು ಬಂದಿರುವಂತಹ ದಾಮೋ ಆಗಲಿ ಮತ್ತು ಭೂಪಾಲ್ ಆಗಲಿ, ನಾನು ಕಳೆದ ಬಾರಿ ವಾರಣಾಸಿ ಹೋದಾಗಲೂ ಅಷ್ಟೇ ಈ ರೀತಿಯಾದಂತಹ ಗಾಡಿಗಳು ಇಲ್ಲಿ ಸರ್ವೇ ಸಾಧಾರಣ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ, ಒಂಥರ ಚೆಂದ ಇದೆ ಇದರಲ್ಲಿ ಟ್ರಾವೆಲ್ ಮಾಡಲಿಕ್ಕೆ. ನೋಡಿ ಇದೆ ದಾಮೋ ಸಿಟಿ, ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್. ಹಾಯ್ ಗುಡ್ ಮಾರ್ನಿಂಗ್ ಸರ್, ಹೌ ಆರ್ ಯು? ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ ನೋಡಿ. ಇದೇ ಗಾಡಿ ಮಯೂರಿ ಕಂಪ್ನಿಯಿಂದ ಮಾಡಿರುವಂತಹ ನೋಡಿ ಗಾಡಿಗಳೆಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ. ಇಲ್ಲಿನ ಬಸ್ಗಳು ನೋಡಿ ಗೈಸ್ ಹೇಗಿದೆ, ಇದೆ ಮಧ್ಯಪ್ರದೇಶದ ಬಸ್ಸುಗಳು, ಅಂದರೆ ಪ್ರೈವೇಟ್ ಸರ್ವಿಸ್ ಮಾಡುವಂತಹ ಬಸ್ಸುಗಳು ಇವೆಲ್ಲ. पहले पहले घूमने का जगह है क्या इधर? हाँ सर आपका नंबर दे दो। नंबर दे दो उसका। हाँ फोन वाला मंदिर बन रहा है कुंडलपुर। सबसे ऊंचे वाला महादेव का जहाँ जाते ही रहते हैं हाँ हम लोग, वो अभी काम चल रहा है उसका। शिव जी का है क्या? नहीं महावीर स्वामी जी का है। महावीर स्वामी जी का न्यायालय है सर अपना। ओ न्यायालय यही है। हाँ कोर्ट है ये। CCRT ನೋಡಿ ಗೂಗಲ್ ಇದಾಕಿ. नेहरू पार्क, कमला नेहरू पार्क करके है। ಗೈಸ್ ನಾವೀಗ ಇಲ್ಲಿ CCRT ಅನ್ನು ಹುಡ್ಕೊಂಡು ಬಂದಿದ್ದೀವಿ. CCRT ಇಲ್ಲಿ ಜನಕ್ಕೆ ಗೊತ್ತಿಲ್ಲ ಎಲ್ಲಿದೆ ಅದು CCRT ಅಂತ ಹೇಳಿ. ಮಲ್ತೇಶ್ ಅವರು ಅಡ್ರೆಸ್ಸನ್ನು ಕೇಳ್ತಾ ಇದ್ದಾರೆ. The whole culture of India you can find in one state, that is Karnataka. Okay? It is rich in culture, it is rich in education. If you go to North Karnataka, you can see variety of food there. Varieties of food, sweets, waterfalls, and coastal areas. If you come to Karnataka, you can experience coastal area at one side. If you go to North Karnataka, you can experience the culture of North India completely there. Getting my point? If you go to North Karnataka, you can experience the complete North Indian culture. If you come down, there is called South Karnataka. If you come to South Karnataka, you can experience the culture of North India, that is Himachal Pradesh, Shimla. There is a district called as Kodagu. I am basically from Kodagu. The headquarters is Madikeri. It is called as Scotland of Karnataka. You can experience the weather of Scotland in Karnataka if you come there. So in coming 10 days, I guess we will discuss each other and we'll share our culture each other. And if you have any doubt with Karnataka, I am welcome. You can ask me, and we are happy to showcase our culture in front of you all. Thank you. Guys, good evening everyone.
ನಿನ್ನೆ ವಿಡಿಯೋ ಆದ ನಂತರ ನಾವು ಧಾಮೋಗೆ ಏನು ತಲುಪಿದ್ವಿ ಅಲ್ಲಿಂದ ಈಚೆಗೆ ನಾವು ವಿಡಿಯೋ ಮಾಡಿಲ್ಲ. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಧಾಮೋದಲ್ಲಿ ನಾವು ಈ ಒಂದು CCRTಗೆ ಏನು ಬಂದ್ವಿ, ಆಮೇಲೆ ಸ್ವಲ್ಪ ಅಫಿಷಿಯಲಿ ನಾವೆಲ್ಲ ಬ್ಯುಸಿ ಆದ್ವಿ. ಯಾಕಂತಂದರೆ ಇಲ್ಲಿ ಟ್ರೈನಿಂಗಿಗೆ ಬರಬೇಕು, ಅದಾದ ನಂತರ ನಾವು ರಿಜಿಸ್ಟ್ರೇಷನನ್ನು ಮಾಡಬೇಕು, ಅಫಿಷಿಯಲ್ ಆಗಿ ತುಂಬ ಕೆಲಸಗಳಿರ್ತವೆ. ಅದ್ರ ಮಧ್ಯದಲ್ಲಿ ನಾವು ವ್ಲಾಗಿಂಗನ್ನು ಮಾಡೋದು ಬೇಡ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇಷ್ಟೊತ್ತು ವ್ಲಾಗಿಂಗನ್ನು ಮಾಡಿಲ್ಲ. ಇವತ್ತು ಫಸ್ಟ್ ಡೇ ಆಗಿತ್ತು, ರಿಜಿಸ್ಟ್ರೇಷನ್ ಡೇ. ರಿಜಿಸ್ಟ್ರೇಷನನ್ನು ಮಾಡಿಕೊಂಡ್ರು, ಫೆಸಿಲಿಟಿಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತೊಂದರೆ ಏನಿಲ್ಲ. ನಮಗೆ ಇಲ್ಲಿ ರೂಮ್ನಲ್ಲಿ ನಮಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಒಂದು ಹೋಟೆಲ್ ರೂಮ್ನಲ್ಲಿ. ಯಾಕಂತಂದರೆ ಮಧ್ಯಪ್ರದೇಶದಲ್ಲಿರುವಂತಹ ಈ ದಾಮೋ ಅನ್ನುವಂತಹ ಜಿಲ್ಲೆಯಲ್ಲಿರುವಂತಹ ಧಮೋ ಸಿಟಿಯಲ್ಲಿ ಈ ಒಂದು CCRT ಹೊಸದಾಗಿ ಪ್ರಾರಂಭ ಮಾಡಿರುವುದರಿಂದ ಮತ್ತು ಕೋವಿಡ್ ಸಮಯದಲ್ಲಿ ಈ ಒಂದು CCRT ಸ್ಟಾರ್ಟ್ ಆದ ಕಾರಣದಿಂದಾಗಿ ಇಲ್ಲಿಗೆ ಹೊಸ ಬಿಲ್ಡಿಂಗ್ ಇಲ್ಲ. ಇದೊಂದು ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮುಂದೆ ಮಧ್ಯಪ್ರದೇಶದ ಧಮೋಗೆ ಬರುವಂತಹ ಒಂದು ಕ್ಯಾಂಡಿಡೇಟ್ಸ್ ಏನಿದ್ದೀರಾ, ಅಥವಾ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್, ಕರ್ನಾಟಕ ಆಗಿರ್ಬೋದು, ಈ ಸ್ಟೇಟ್ಗಳಿಂದ ಬರುವವರು ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಒರಿಜಿನಲ್ ಆಗಿರುವಂತಹ ಬಿಲ್ಡಿಂಗ್ ಇರೋದಿಲ್ಲ ಇಲ್ಲಿ, ಅವರು ಅರೇಂಜ್ ಮಾಡ್ತಾರೆ. ಬೆಸ್ಟ್ ಕ್ವಾಲಿಟಿ ಬಿಲ್ಡಿಂಗ್ ಆಗಲಿ, ಬೆಸ್ಟ್ ಒಂದು ಟ್ರೈನಿಂಗನ್ನು ಕೊಡಲಿಕ್ಕೆ ಅವರು ಅರೇಂಜ್ಮೆಂಟನ್ನು ಮಾಡ್ತಾರೆ. ಸೊ ನೀವು ಗೂಗಲ್ ಹುಡ್ಕೊಂಡು ಬರೋದು ಬೇಡ, ಯು ಶುಡ್ ಎನ್ಕ್ವೈರ್ ಇಟ್ ಫಸ್ಟ್. ಎನ್ಕ್ವೈರ್ ಮಾಡಿಕೊಂಡು ಕರೆಕ್ಟಾದ ಅಡ್ರೆಸ್ಗೆ ಬಂದರೆ ನಿಮಗೆ CCRTಯ ಒಂದು ಅರೇಂಜ್ಮೆಂಟ್ ಏನನ್ನ ಮಾಡಿರ್ತಾರೆ ಟ್ರೈನಿಂಗ್ದು, ಅದು ಸಿಗ್ತದೆ. ಇವತ್ತು ತುಂಬ ಚೆನ್ನಾಗಿತ್ತು ಅನ್ನೋ ಕಾರಣ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಮಗೆ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಂತಹ ತುಂಬ ಫ್ರೆಂಡ್ಸ್ಗಳು ನಮಗೆ ಪರಿಚಯವಾದರು. ದಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಟ್ರೈನಿಂಗ್. ಈ CCRT ಅಂದ್ರೇನು ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ಫ್ರೆಂಡ್ಸು. CCRT ಅಂದರೆ ಇದೆ ಏನಪ್ಪ ಅಂತಂದರೆ ಸೆಂಟರ್ ಫಾರ್ ಕಲ್ಚರಲ್ ರಿಸೋರ್ಸಸ್ ಆ್ಯಂಡ್ ಟ್ರೈನಿಂಗ್ ಅಂತ ಹೇಳಿ. ಸೊ ವಿ ಆರ್ ಎಕ್ಸ್ಚೇಂಜಿಂಗ್ ಅವರ್ ಕಲ್ಚರ್ ಈಚ್ ಅದರ್. ಇಲ್ಲೊಂದು ಎಕ್ಸಾಂಪಲ್ ಅನ್ನು ತೋರಿಸ್ತೀನಿ ನಿಮಗೆ, ವೆರಿ ಗುಡ್ ಎಕ್ಸಾಂಪಲ್. ವಿ ಆರ್ ರಿಯಲಿ ಎಂಜಾಯಿಂಗ್ ವಾಟ್ ವಿ ಆರ್ ಡೂಯಿಂಗ್ ರೈಟ್ ನೌ. ಸೊ ಇದರ ಕಂಟಿನ್ಯೂಷನ್ ವಿಡಿಯೋ ಅಂತ ಹೇಳಿದ್ದೆ ನಾನು. ಬೆಳಿಗ್ಗೆ ನಾವು ಧಮೋ ಸ್ಟೇಷನ್ನಲ್ಲಿ ಇಳಿದ್ವಿ, ಮತ್ತು ಈ ಒಂದು ಹೋಟೆಲನ್ನು ಹುಡ್ಕೊಂಡು ಇಲ್ಲಿಗೆ ಬಂದ್ವಿ. ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಸೊ ನಮ್ಮ ಒಂದು ಸ್ಟೇಟ್ಗಳನ್ನು ನಾವು ರೆಪ್ರೆಸೆಂಟೇಷನ್ನ ಮಾಡಾಯಿತು. ಈಗ ರೆಸ್ಟಿಂಗ್ ಟೈಮು ನಮ್ಮ ರೂಮ್ಗೆ ಬಂದಿದ್ದೇವೆ. ರೂಮ್ಗೆ ಬಂದಾಗ ನಮಗೆ ಇಲ್ಲಿ 2 ಬೆಸ್ಟ್ ಫ್ರೆಂಡ್ಸ್ ವಿ ಗಾಟ್. ಅಲ್ಲಿ ಇಬ್ಬರು ನಮಗೆ ಬೆಸ್ಟ್ ಫ್ರೆಂಡ್ಗಳು ಸಿಕ್ಕಿದ್ದಾರೆ. ದೇ ಆರ್ ಫ್ರಮ್ ಬಿಹಾರ್ನಿಂದ ಬಂದಿರುವಂಥ ಫ್ರೆಂಡ್ಸ್ ಅವರು. ಇವರ ಹೆಸರು ಮಿಸ್ಟರ್ ಬುದ್ಧಪ್ರಿಯಾ ಅಂತ ಹೇಳಿ. ಅವರ ಹೆಸರು ವೆರಿ ಎಂಥ್ಯೂಸಿಯಾಸ್ಟಿಕ್ ಆ್ಯಂಡ್ ಹ್ಯಾಂಡ್ಸಮ್ ಪರ್ಸನಾಲಿಟಿ ಮುಖೇಶ್ ಕುಮಾರ್ ಅಂತ ಹೇಳ್ಬಿಟ್ಟು. ಇದು ಏನು ತಿಂತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ, ಐ ವಿಲ್ ಶೋ ಯು. ಸಿ ಗೈಸ್, ಇದನ್ನೆಲ್ಲ ನಾವು ಕರ್ನಾಟಕದಲ್ಲಿ ಹೆಚ್ಚಾಗಿ ನಾವು ತಿಂದಿರೋದಿಲ್ಲ. ಎಷ್ಟು ಹೆಲ್ದಿ ಆಗಿರುವಂತಹ ಫುಡ್ ನೋಡಿ ಇದು. ಸೊ ಮಂತೇಶ್ ಅವರೇ, ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್ ವಾಟ್ ಇಟ್ ಈಸ್? Sprouts. Look at these sprouts. Yes. Sprouts and yes, grams. Gram and chana. Mixed with puff rice, you can see. Grams moong dal. Some chaat masala you have to put over that. And your favorite. And my favorite. and my favorite. Look at this. I don't know why it is mirchi ಅಂತ ಇದೆ. ಎಷ್ಟು ಮಿರ್ಚಿ ತಿಂತಾ ಇದ್ದೀರಿ ಅಂದ್ರೆ really I was shocked sir. Really? ನಂಗೆ ಶಾಕ್ ಆಗ್ತಾ ಇದೆ ಆಕ್ಚುಲಿ. ನಾರ್ತ್ ಕರ್ನಾಟಕ ನಾವು ತಿಂತೀವಿ ಜಾಸ್ತಿ. ಹೌದು. ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ why it is ಮೆಣಸಿನಕಾಯಿ ಅಂತ ಇದ್ರೆ so this is your favorite ಆಗ್ಬಿಡ್ತೀವಿ. ರಿಯಲಿ ಇದು ಇದ್ರ ಜೊತೆಗೆ ಗೈಸ್, ನಿಜವಾಗ್ಲೂ ಇದ್ರ ಜೊತೆಗೆ ತುಂಬಾ ಟೇಸ್ಟಿ ಆಗಿದೆ. ಈ ಒಂದು ಸ್ಪ್ರೌಟ್ಸ್ ಜೊತೆಗೆ ಮತ್ತೆ ಈ ಪಫ್ ರೈಸ್ ಏನಿದೆ ಇದ್ರ ಜೊತೆಗೆ ಮಿರ್ಚಿ, ಮತ್ತೆ ಅವ್ರು ಹೇಳ್ದಂಗೆ ಈ ಮಿರ್ಚಿ ಜೊತೆಗೆ ತುಂಬ ಟೇಸ್ಟ್ಫುಲ್ ಆಗಿದೆ. ಇವತ್ತಿನ ಸೆಷನ್ ತುಂಬ ಚೆನ್ನಾಗಿತ್ತು ಇನ್ ದ ಸೆನ್ಸ್ ತುಂಬ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್. ಮತ್ತು ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಬಿಹಾರ್ ಫ್ರೆಂಡ್ಸ್ ಆಸ್ ಅವರ್ ರೂಮ್ಮೇಟ್ಸ್. ಬುದ್ಧಜಿ ಈಸ್ ದೇರ್. ಬುದ್ಧಜಿ, ಫ್ರಮ್ ವೇರ್ ಯು ಆರ್? ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್? ಯು ಆರ್ ಫ್ರಮ್ ನಲಂದಾವನ್ನ ಕೇಳಿದಿರ ತಾನೆ? So don't worry about the background guys. ಅಲ್ಲ, in between don't worry about the backgrounds ಅಂತ ಹೇಳ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ಸ್ ಬಗ್ಗೆ ನೀವು ವರಿ ಮಾಡಬೇಡಿ. ಜಸ್ಟ್ ಬುದ್ಧಜಿ ಅವರು ನಳಂದದಿಂದ ಬಂದಿದ್ದಾರೆ ಗೈಸ್. ನಳಂದವನ್ನ ನಾವೆಲ್ಲ ಕರ್ನಾಟಕದಲ್ಲಿ ಪುಸ್ತಕದಲ್ಲ ಓದಿದ್ದೀವಿ. ನಳಂದ ಯೂನಿವರ್ಸಿಟಿ ಬಗ್ಗೆ ಕೇಳಿದ್ದೀವಿ. ಅವರ ಹೆಸರೇ ಬುದ್ಧ ಪ್ರಿಯಾ ಅಂತೇಳಿ. ವಾಟ್ ಎ ಬ್ಯೂಟಿಫುಲ್ ನೇಮ್, ಬುದ್ಧ ಪ್ರಿಯಾ ಅಂತ ಹೇಳಿ. ಅವರು ಬುದ್ಧನ ಒಂದು ಜನ್ಮಸ್ಥಳ ಏನಿದೆ ಅಲ್ಲಿಂದ ಬಂದಿರುವಂತಹ ಫ್ರೆಂಡ್. ಬಹಳಷ್ಟು ವಿಷಯಗಳನ್ನು ಅವರಿಂದ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಬುದ್ಧಪ್ರಿಯ ಅವರಿಂದ ಕಲ್ತ್ಕೊಳ್ತಾ ಇದ್ದೀವಿ. ಅದೇ ರೀತಿ ಬಹಳ ಖುಷಿಯಾದ ವಿಷಯ ಅಂತಂದರೆ ವಿ ಮೆಟ್ ವಿತ್ ಮಿಸ್ಟರ್ ಮುಖೇಶ್ ಕುಮಾರ್. ಬಹಳ ಖುಷಿ ಆಯಿತು. ಮುಖೇಶ್ कुमार जी फ्रॉम वेयर यू आर? मगध साम्राज्य के अंतर्गत में पहले था बिंबिसार. Okay. बिंबिसार. Can you please tell me about Magad साम्राज्य and its history a bit? Yes sir. Yeah. सम्राट अशोक. Yes. सम्राट अशोक एंड जरासंघ है Yeah. ना? वो दोनों इस राज्य से आते हैं, माने
उसी की पावन धरती है Okay. जहाँ से मैं बिलोंग करता हूँ और हमें गर्व है कि मैं सम्राट अशोक और जरासंध जैसे ವೆರಿ ಗುಡ್ सम्राटों की धरती पर मेरा जन्म हुआ Very और good. मैं अपने आप को कृतार्थ समझता हूँ Very उन्हीं की वजह से आज हमारी धरती को दूर दूर के देश के लोग जानते हैं आज मैं CCRT के प्रांगण में उपस्थित हूँ Yeah. एज ए शिक्षक प्रशिक्षण के लिए धन्यवाद थैंक यू सर थैंक यू वेरी मच धन्यवाद आपके लिए He is a lecturer. He is handling the classes from 9th or 8th, sir? Ninth to 12th. So in their state, 9th to 12th. yes, 9th to 12th, but we are handling 6 to 8. We are graduate teachers. They are handling 9th to 12th. Very interesting. ಬಹಳಷ್ಟು ಗೈಸ್ ಇಂಥ ಬಹಳಷ್ಟು ವಿಚಾರಗಳು ತಿಳಿಯುವಂಥದ್ದಿದೆ ಇದು ರಿಯಲಿ ಐ ಶುಡ್ ಥ್ಯಾಂಕ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಫಾರ್ ಅರೇಂಜಿಂಗ್ ಸಚ್ ಎ ಬ್ಯೂಟಿಫುಲ್ ಟ್ರೈನಿಂಗ್ ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ರೈಟ್ ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಗೆಟ್ ದ ಬೆಸ್ಟ್ ಫ್ರಮ್ ದಿಸ್ ಟ್ರೈನಿಂಗ್ ಇದನ್ನ ಮುಂದುವರ್ಸೋಣ ಈಗ ನಾವು ಇಲ್ಲಿ ಕಾಯ್ತಾ ಇರುವಂತಹ ಚಾಟ್ಸ್ ಏನಿದೆ ಇದನ್ನ ನಾವು ಮುಗಿಸ್ತೀವಿ ತುಂಬಾ ಟೇಸ್ಟಿ ಆಗಿದೆ ಕರ್ನಾಟಕಕ್ಕೆ ಬಂದು ಮೊದಲನೇದಾಗಿ ಇದನ್ನ ಟ್ರೈ ಮಾಡಬೇಕು ಸ್ನ್ಯಾಕ್ಸ್ ಫಾರ್ ಅಸ್ ಐ ಮೀನ್ ಸಚ್ ಅ ಟೇಸ್ಟಿ ಸ್ನ್ಯಾಕ್ ಬಾಯ್ ಸಿ ಯು ಲೇಟರ್